ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಸಮಾಜದ ರಾಜು ನರಸಪ್ಪ ಮಳೆ ನೀರಿಗೆ ಕೊಚ್ಚಿ ಹೋದ ಅಮಾಯಕ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದ ದಲಿತ ಭೋವಿ ವಡ್ಡರ ಸಮಾಜದ ರಾಜು ನರಸಪ್ಪ ಎಂಬುವರು ಕೆರೆ ನೀರೇ ಕಾಲು ಜಾರಿ ಕೊಚ್ಚಿ ಹೋಗಿ 3 ದಿನಗಳಿಂದ ರಕ್ಷಣಾ ಪಡೆ ಹರಸಾಹಸ ಪಟ್ಟರೂ ಮೃತದೇಹ ಅಥವಾ ಮನುಷ್ಯನ ಪತ್ತೆ ಇಲ್ಲ. ಜಿಲ್ಲಾ ಭೋವಿ ವಡ್ಡರ ಸಮಾಜ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಗುಂಡಪ್ಪ ಸಾಳುಂಕೆ ನೇತೃತ್ವದಲ್ಲಿ ರಾಜು ನರಸಪ್ಪ ಮನೆಗೆ ಭೇಟಿ ನೀಡಿ ಹೆಂಡತಿ ಮಕ್ಕಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ಹಾಗೂ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಕಾರ್ಯಾಧ್ಯಕ್ಷರಾದ ರಾಮಯ್ಯ ಪೂಜೆ ಅವರು ಮಾಧ್ಯಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ದಂಡಾಧಿಕಾರಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕಡಬಡವರ ಕುಟುಂಬವಿದೆ. ಈ ಕುಟುಂಬಕ್ಕೆ ಹೆಂಡತಿ ಮಕ್ಕಳಿಗೆ ರಾಜು ಕೆಲಸ ಮಾಡಿ ಬಂದರೆ ಅವರ ಕುಟುಂಬದ ಜೀವನ ಸಾಗುತ್ತಿತ್ತು. ರಾಜು ಇಲ್ಲದೆ ಇವರ ಕುಟುಂಬದ ಜೀವನ ಸಾಗಿಸಲು ತುಂಬ ತೊಂದರೆ ಆಗುತ್ತದೆ. ಆದ ಕಾರಣ ಸರ್ಕಾರದಿಂದ ಇವರಿಗೆ ಸಹಾಯ ಮಾಡಬೇಕೆಂದು ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಕುರ್ಕುಂಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜಶೇಖರ್ ಮುಗುಳಿ ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಸಹಾಯ ಮಾಡುತ್ತೇವೆ ಎಂದು ಮಾಧ್ಯಮ ಮುಖಾಂತರ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಯಲ್ಲಪ್ಪ ಮೇಸ್ತ್ರಿ, ಗ್ರಾಮ ಪಂಚಾಯತಿ ಸದಸ್ಯರು ರವಿ ವಿಟ್ಕರ್, ರಾಮು ಮಲ್ಕೇಟ್, ಕೃಷ್ಣ ಧರ್ಮಪುರ, ಯಲ್ಲಪ್ಪ ಟೈಗರ್, ಅನೇಕ ಸಮಾಜ ಮುಖಂಡರು ಭಾಗವಹಿಸಿದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಯಾವ ರೀತಿ ಹೋದ್ರ ಸರ್? ಅಲ್ಲಿ ಎದಕ್ ಸಲ ಹೋದ್ರ? ಅವ್ರು ಹಳ್ಳಕ್ಕಂತ ಹೋಗ್ಯಾರ ಸರ್. ಹಳ್ಳಕ್ಕಂತ ಹೋಗ್ಯಾರ್ರಿ. ಹೋಗಿ ಅಲ್ಲಿ ಕಾಲ್ ಜಾರಿ ಇದು ಆಗ್ಯದ ಅಂತ ಹೇಳ್ತಾರ ಸರ್. ಅಲ್ಲಿ ಇದ್ದವ್ರೆಲ್ಲ ಕಾಲ್ ಜಾರಿ. ವಯಸ್ಸು ಎಷ್ಟಿತ್ರಿ? ವಯಸ್ಸು 40 ವಯಸ್ಸು ಅದ್ರಿ. ಮಕ್ಕಳು ಎಷ್ಟು ಜನ? ಮಕ್ಕಳು ಇಬ್ರಿ, ಒಂದ್ ಹೆಣ್ಣು ಒಂದ್ ಗಂಡು ರೀ. ಒಂದ್ ಹೆಣ್ಣು ಒಂದು ಗಂಡು. ಗಂಡು ಮಗು ಈಗ 10th ಕ್ಲಾಸ್ ಅನ್ರಿ, 10ನೇ ತರಗತಿ ಓದ್ಲತ್ತನ್ರಿ. ಹುಡುಗಿ ಹೆಣ್ಮಗಳು ಅಂತೂ 9ನೇ ಕ್ಲಾಸ್ ಅದಾಳ್ರಿ. ಹುಡುಗಿ 9ನೇ ಕ್ಲಾಸ್. ಅವ್ರು ಡೈಲಿ ಕೂಲಿ ಕೆಲಸ ಮಾಡಿ ಬದುಕ್ತಿದ್ರು ಅವ್ರು. ರಾಜು ಅವ್ರ ಮಗಳಿದಾರೆ. ಅವ್ರ ರಾಜು ಅವ್ರ ಮಗಳು ಏನಂತ ಹೇಳ್ತಾರಂತ ಕೇಳೋಣ ಬನ್ನಿ. ನನ್ನ ಹೆಸರು ಅಕ್ಷಯ. ನಮ್ಮ ಪಪ್ಪ ಅವರು ಅಲ್ಲಿ ದಾಟ್ಲಿಕ್ಕೆ ಹೋಗಿ ಅಲ್ಲಿ ಬಿದ್ದಿದ್ದಾರೆ. ನಮಗ ನೀವೆಲ್ಲರೂ ಸಹಾಯ ಮಾಡ್ಬೇಕಂತ ನಾನು ಕೋರುತ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಗುಂಡಪ್ಪ ಸಾಳುಂಕೆ. ಅವ್ರು ಏನ್ ಹೇಳ್ತಾರಂತ ಕೇಳಿ. ಸರ್, ಇವತ್ತು ಬಂದ್ಬಿಟ್ಟು ಇವ್ರಿಗೆ ಸಾಂತ್ವನ ಹೇಳತ್ತೀರಿ, ನೀವ್ ಏನ್ ಹೇಳ್ತೀರಾ ಸರ್? ಅದೇ ಸಾಂತ್ವನ ಹೇಳಕ್ಕೆ ಬಂದಿದ್ದು. ಅನಾಹುತ ಆಗಿದೆ. ನೀರು ದಾಟ್ಲಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದಿದ್ದಾರೆ. ಅವ್ರ ಕುಟುಂಬ ಬಹಳ ಬಡವರು. ಅವರು ಮಾಡ್ಕೊಂಡ್ ತಿನ್ಬೇಕಂದ್ರೆ ಬಹಳ ಕಷ್ಟನಾಗ ಇಲ್ಲಿ ತನ. ಸರ್ಕಾರ ಏನಾದ್ರು ಶುದ್ಧ ಸಹಾಯ ಕೊಡ್ಬೇಕು, ನಮ್ಮ ಸಚಿವರು ಕೊಡ್ಬೇಕು, ಎಲ್ಲರೂ ನಮ್ಮ ಸಹಾಯ ಮಾಡಿ ಅವ್ರಿಗೆ ಒಂದು ಕುಟುಂಬಕ್ಕೆ ಸಾಂತ್ವನ ಕೊಡ್ಬೇಕು. ಅಂದ್ರೆ ನಿಮ್ ಪ್ರಕಾರ ನೀವು ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿಗೆ ಏನಾದ್ರು ಒತ್ತಾಯ ಮಾಡ್ತೀರಾ? ಲೆಟರ್ ಹೋಗಿ ಕೊಡ್ತೀರಾ? ಕೊಡ್ತೇವೆ. ಅವ್ರಿಗೆ ಒತ್ತಾಯ ಮಾಡ್ತೇವೆ, ಅವ್ರಿಗೆ ಮನವಿ ಮಾಡ್ತೇವೆ. ಬಹಳ ಬಡವ ಕುಟುಂಬ ಅದ, ಅವ್ರು ಸಹಾಯ ಮಾಡ್ತೇವೆ. 2 ಹುಡುಗರು ಅವ್ರಿಗೆ ಯಾರು ಹಿಂದೆ ಇಲ್ಲ ಮುಂದಿಲ್ಲ. ದಯವಿಟ್ಟು ಅವ್ರಿಗೆಲ್ಲ ನಾವು ಸಹಾಯಧನ ಕೇಳ್ತೇವೆ. ಶೇಖರ್ ಮುಗುಳಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಇವತ್ತು ಅವರು ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಪಕ್ಷ ಭೇದ ಭಾವ ಬಿಟ್ಬಿಟ್ಟು ಇಲ್ಲಿ ವೀಕ್ಷಣೆ ಮಾಡಕ್ ಬಂದಿದ್ದಾರೆ. ನೊಂದವರ ಕುಟುಂಬಕ್ಕೆ ಅವರು ಆಸರೆ ಆಗ್ತಾರ ಏನಿಲ್ಲ, ಅವ್ರ ಪಂಚಾಯತಿ ಕಡೆಯಿಂದ ಅವ್ರು ನೊಂದವರ ಕುಟುಂಬಕ್ಕೆ ಏನಾದ್ರು ಪರಿಹಾರ ನೀಡ್ತಾರ ಅಥವಾ ಅವ್ರ ಕಡೆಯಿಂದ ಏನಾದ್ರು ಸಹಾಯ ಮಾಡ್ತಾರ ಅಂತ ಅವ್ರ ಬಾಯಿಂದ ಕೇಳೋಣ. ಸರ್, ಈ ರೀತಿ ಬಂದ್ಬಿಟ್ಟು ನೀವು ಅವ್ರಿಗೆ ಸಾಂತ್ವನ ಹೇಳತ್ತೀರಿ, ಒಳ್ಳೆ ವಿಚಾರ. ನೊಂದವರ ಕುಟುಂಬಕ್ಕೆ ತಮ್ಮ ಪಂಚಾಯತಿ ಕಡೆಯಿಂದ ಏನಾದ್ರು ಸಹಾಯ ಮಾಡಕ್ ಇಷ್ಟಪಡ್ತಾರ? ಕುರ್ಕುಂಟ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಸಹಾಯ ಮಾಡ್ತೇವೆ. ರಾಜು ಅವ್ರು ಏನಪ್ಪಾ ಅಂದ್ರೆ ಹಳ್ಳಕ್ಕ ಹೋಗಿದ್ದು ಎದಕ್ಕಪ್ಪ ಅಂತಂದ್ರೆ 4 ಮಂದಿ ಕಲ್ತು ಹೋಗಿದ್ದು. ಕಾಲ್ಜಾರಿ ಏನಪ್ಪಾ ಒಳಗೆ ಏನಪ್ಪಾ ಅಂದ್ರೆ ಹಳ್ಳ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಮ್ಯಾಲಿಂತ ಏನಪ್ಪಾ ಅಂದ್ರೆ ಏನಾನ ಅವರಿಗೆ ಕುಟುಂಬಕ್ಕೆ ಒಂದು ಏನೇನು ಸ್ಯಾಂಕ್ಷನ್ ಮಾಡ್ಬೇಕಂತ ಹೇಳಿಕೊಳ್ತೀನಿ. ಅಲ್ಲ, ಜಿಲ್ಲಾ ಉಸ್ತುವಾರಿ ಕಡೆ ಆಗ್ಲಿ ಸಚಿವರ ಕಡೆ ಆಗ್ಲಿ ಅದಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನ್ ಸಹಾಯ ಮಾಡ್ತೀವಿ? ನಾವು ಕೂಡ ಗ್ರಾಮ ಪಂಚಾಯತಿಯಿಂದ ಸಹಾಯ ಮಾಡ್ತೇವ್ರಿ. ಅವ್ರಿಗೆ ಏನಾದ್ರು ಸಹಾಯ ಮಾಡ್ತೇವ್ರಿ. ಸರ್, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ಯೋಜನೆಗಳು ಬರುತ್ತೆ. ಈ ರೀತಿ ಏನಾದ್ರೆ ಅನಾಹುತ ಆದ್ರೆ ಅವ್ರಿಗೆ ಮನೆದವ್ರಿಗೆ ಏನೇನು ಫೆಸಿಲಿಟಿ ಕೊಡ್ಬೇಕು ಏನಿಲ್ಲ ಅಂತ ನಿಮ್ಗೆ ಒಂದು ಗೈಡ್ಲೈನ್ಸ್, ಒಂದು ನೀವು ಚುನಾಯಿತ ಪ್ರತಿನಿಧಿ ಆಗಿದ ತಕ್ಷಣ ನಿಮ್ಗೆ ಒಂದು ಬುಕ್ ಬರುತ್ತೆ ಸಣ್ಣದೊಂದು. ಈ ರೀತಿ ಅನಾಹುತ ಆಗಿದಾಗ ಅದರಲ್ಲಿ ಏನ್ ಪರಿಹಾರ ನೀಡಬಹುದು ಏನಿಲ್ಲ ಅಂತ ಅದರಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿರ್ತಾರೆ. ಆದ್ರೆ ಆ ಸಂಪೂರ್ಣ ಮಾಹಿತಿ ತಿಳಿಸಿರ್ತಾರೆ. ನೀವು ಹೆಚ್ಚಿನ ಅನುದಾನ, ವೈಯಕ್ತಿಕ ಅನುದಾನ ಅಥವಾ ನೀವೇ ಒಂದು ಬಜೆಟ್ ಇಟ್ಬಿಟ್ಟು ಮೆಂಬರ್ಗಳಿಗೆಲ್ಲ ಇದು ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬಂದಿರ್ತಾರೆ, ಅವ್ರಿಗೆ ತುಂಬಾ ಕಡು ಬಡವರು ಗರೀಬರಪ್ಪ, ಅವ್ರಿಗೆ ಪರಿಹಾರ ನೀಡಬಹುದು ಅಂತ ಕೇಸಿ ನೀವು ಒಂದು ಸರ್ಕ್ಯುಲೇಷನ್ ಹೊರಡಿಸಿ ಅವ್ರಿಗೆ ನೊಂದವರ ಕುಟುಂಬಕ್ಕೆ ಪರಿಹಾರ ನೀಡಬಹುದಲ್ಲ? ನೀಡಬಹುದು. ಎಷ್ಟು ದಿವಸದಲ್ಲಿ ನೀಡ್ತೀರಿ ಸರ್? ಈಗ ನಾವು ಬಾಡಿ ಮೀಟಿಂಗ್ ಕರಿತೀನಿ. ಕರೆದ ಕೇಸ್ ಏನಪ್ಪಾ ಅಂದ್ರೆ ಎಲ್ಲ ಕೇಳಿ ಅವ್ರಿಗೆ ಪರಿಹಾರ ಏನಾದ್ರು ನೀಡುತ್ತಾರೆ. ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಳ್ಳ ಬರುತ್ತೆ, ಆ ಹಳ್ಳದಲ್ಲಿ ಹುಡುಕ್ಲಕ್ಕೆ ಏನೇನು ಕ್ರಮ ಜರುಗಿಸ್ತೀರಿ ಸರ್? ನಮ್ಮ ಪಂಚಾಯತ್ ಏನು ಫೆಸಿಲಿಟಿ ಕೊಟ್ಟಿಲ್ಲ. ಅಲ್ಲ, ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬಹುದು, ಪೊಲೀಸರಿಗೆ ಒತ್ತಾಯ ಮಾಡಬಹುದು, ಮತ್ತೆ ಅಗ್ನಿಶಾಮಕದವ್ರಿಗೆ ಒತ್ತಾಯ ಮಾಡಬಹುದು, ತಾಲೂಕಾ ದಂಡಾಧಿಕಾರಿಗಳಿಗೆ ಒತ್ತಾಯ ಮಾಡಬಹುದು. ನೀವು ಈಗಾಗಲೇ ಯಾರಿಗಾದ್ರೂ ಸಂಪರ್ಕ ಮಾಡಿದ್ರಾ? ಮಾಡಿದವ್ರಿ. ಯಾರಿಗ್ ಮಾಡಿದ್ರಿ? ಡಿಪಾರ್ಟ್ಮೆಂಟ್ ದವ್ರಿಗೆ ಮಾಡಿದವ್ರಿ. ಅವ್ರು ಏನಂತ ಹೇಳಿದ್ರು ಸರ್? ಇಲ್ರಿ, ನಾವೆಲ್ಲ ಏನಪ್ಪಾ ಕಳ್ಸಲತ್ತಿರಲ್ಲ, ನಡೆದೋದ್ರಿ ಕೆಲಸ ಅಂತಂದು ಹೇಳ್ಯಾರ. ಸೊ ಇದು ಭೋವಿ ಸಮಾಜ ಮುಖಂಡರು ಕಾರ್ಯಾಧ್ಯಕ್ಷರಿದ್ದಾರೆ, ಜಿಲ್ಲಾ ಭೋವಿ ವಡ್ಡರ ಸಮಾಜ ಕಾರ್ಯಾಧ್ಯಕ್ಷರಿದ್ದಾರೆ. ಅವ್ರು ಏನ್ ಹೇಳ್ತಾರಂತ ಕೇಳೋಣ ಬನ್ನಿ. ರಾಮಯ್ಯ ಪೂಜಾರಿ ಅಂತಿದ್ದಾರೆ. ಸರ್ ನಮಸ್ಕಾರ. ಯಾವ ರೀತಿ ಆಯ್ತು, ಏನೇನಾಯ್ತು ಅಂತ ಹೇಳಿ. ಈಗ ಹಳ್ಳ ಬಂದದಂತಂದ್ರ
ಎಲ್ಲರೂ ಹುಡುಗರದೊಂದು ಅಭ್ಯಾಸ ಇರ್ತದೆ ನೀರು ನೋಡಮ್ಮ ಅಂತ ಹೇಳಿ ಕೇಸಿಂದ ಆ ರೀತಿ ಅವ್ರು ಏನಂತಂದ್ರ ನೋಡ್ಲಕ್ ಹೋಗಿ ಕಾಲ್ ಜಾರಿ ಏನಂತಂದ್ರ ಬಿದ್ದಾರ. ಏನಪ್ಪ ಈಗ ಅವ ಭಾಳ ಬಡವರು, ಅವ್ರಿಗೆ ಅವ ಒಬ್ಬನೇ ಮನ್ಯಾಗ ಮಾಡ್ಕೊಂಡು ಮನೆ ನಡೆಸವ, ಹುಡುಗರಿಗೆಲ್ಲ ಸಂಭಾಳಿಸವ, ಒಬ್ಬನೇ ದುಡಿಯವ. ಅದಕ್ಕಾಗಿ ದಯವಿಟ್ಟು ಏನಂತಂದ್ರ ಏನು ಅನಾಹುತ ಆಗಿದೆ, ಅನಾಹುತಿಗೆ ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಅವ್ರಿಗೆ ಏನನ್ನ ಸಹಾಯ ಮಾಡ್ಬೇಕಂತೇಳಿ ಈ TV9 ಮುಖಾಂತರ ನಾವು ಬೇಡ್ಕೊಳ್ತೀವಿ. ಸರ್, ನಿಮ್ ಪ್ರಕಾರ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಏನಾರ ಪರಿಹಾರ ನೀಡ್ಬೇಕಂತ ಹೇಳ್ತೇವೆ ಅಂತೇಳಿ ನಾನು ನಮ್ಮ ಸಚಿವರಲ್ಲಿ ಮತ್ತೇನಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಏನಂತಂದ್ರೆ ಮನವಿ ಮಾಡ್ತೀನಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮುಖಾಂತರ ಮನವಿ ಮಾಡ್ತೀನಿ ನಾನು. ಯಾಕಪ್ಪ ಅಂದ್ರೆ ಅವ್ರು ಮನೆಗೆ ಉಪಹಾರ ಆಗ್ಲಿ ಬ್ಯಾಕ್ ಬೋನ್ ಆಗ್ಲಿ ಅವರೇ ಇದ್ರ, ಎಲ್ಲ ಅವರೇ ಇದ್ರು. ಅದಕ್ಕೇನಂತಂದ್ರ ಈ ಸಂಸಾರಕ್ಕೆ ಏನಂತಂದ್ರ ಎಲ್ಲರಿಗೆ ತಾಯಿಗೆ ಮಕ್ಕಳಿಗೆ ಏನಂತಂದ್ರ ಒಂದು ಆಧಾರ ಅವರೇ ಇದ್ರು, ದುಡ್ದು ಹಾಕೋರು. ಈಗ ಅವರೇ ಹೋದ್ಮೇಲೆ ಅವ್ರಿಗೆ ಸಂಸಾರಕ್ಕೆ ಏನಂತ ತೊಂದರೆ ಆಗ್ತದ. ಅದಕ್ಕೆ ಸರ್ಕಾರದ ಸಹಾಯ ಬೇಕಂತೇಳಿ ಕೇಳ್ತೀವಿ ಅಷ್ಟೇ. ಈಗಾಗಲೇ ನಿಮ್ಮ ಸಮಾಜ ವತಿಯಿಂದ ಯಾರಿಗಾದ್ರೂ ಸಂಪರ್ಕ ಮಾಡಿದ್ರೆ MLA MP ಮಿನಿಸ್ಟರ್ ಅಥವಾ ಯಾರು ಏನಂತ ನಮ್ಮ ಸಾಹೇಬ್ರು ಏನಂತಂದ್ರ ಒಂದು ಅನಿವಾರ್ಯ ಕಾರಣ ಅಲ್ಲಿ ಒಂದು ಇದಿತ್ತು ಬೆಂಗಳೂರಲ್ಲಿ, ಬರೋಕ್ಕಾಗಿಲ್ಲ. ಬಂದ್ರೆ ನಾಳೆ ಬರ್ಬೋದು, ಅವ್ರ ಮುಂದೆ ನಾವು ಪ್ರಸ್ತಾವನೆ ಇಡ್ತೀವಿ. ನೀವು ಒಂದು ಜಿಲ್ಲಾ ಕಾರ್ಯಾಧ್ಯಕ್ಷರಿದ್ದೀರಿ, ನಿಮ್ಮ ಸಾಹೇಬ್ರ ಕಡೆಯಿಂದ ಇವ್ರಿಗೆ ಪರಿಹಾರ ಏನಾದ್ರು ನಾವು ಮಾಡ್ಸೋದೇನಂತಂದ್ರ ದಯವಿಟ್ಟು ಏನಂತಂದ್ರೆ ಮಾಡ್ರಿ ಸರ್ ಅಂತ ನಾವು ಬೇಡ್ತೀವಿ. ಬೇಡ್ಕೊಂಡು ಎಷ್ಟ್ ಕೊಡ್ತೀವಿ. ಕಲಬುರಗಿಯಿಂದ ಚಂದ್ರಶೇಖರ್, ಚಿತ್ತಾಪುರ.